ಗೈಸ್ ಇವತ್ ಶಿರಾಡಿ ಘಾಟ್ ಜಾಮ್ ಆಗಿ 2 ಅವರ್ ನಿಂತ ಜಾಗದಲ್ಲೇ ನಿಂತಿದ್ದೆ. ಕಂಪ್ಲೀಟ್ ದಿನಾನೇ ಹಾಳಾಗೋಯ್ತು. ನಾನಂತೂ ಕಮ್ಮಿ ಅಂದ್ರೂ ತಿಂಗ್ಳಿಗೆ ಒಂದ್ಸಲಿನಾದ್ರೂ ಶಿರಾಡಿ ಘಾಟ್ ಮೇಲೆ ಟ್ರಾವೆಲ್ ಮಾಡ್ತೀನಿ. ಇವತ್ತೊಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಮಂಗಳೂರಿಗೆ ಹೊರಟಿದ್ದೆ. ಸಕಲೇಶ್ಪುರ ದಾಟಿ ಶಿರಾಡಿ ಘಾಟ್ ಎಂಟ್ರಿ ಆಗಿ ಅರ್ಧ ಗಂಟೆಗೆ ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಆಗಿತ್ತು. ನಾನೇನೋ ದೊಡ್ಡ ಮರನೋ ಕಂಬನೋ ಬಿದ್ದಿರುತ್ತೆ ಕ್ಲಿಯರ್ ಮಾಡ್ತಾರೆ ಅನ್ಕೊಂಡು ಸುಮ್ನಾಗಿದ್ದೆ. ಘಾಟ್ ಮಧ್ಯ ಇದ್ದಿದ್ರಿಂದ ಫೋನಲ್ಲಿ ಬೇರೆ 1 ಪಾಯಿಂಟ್ ನೆಟ್ವರ್ಕ್ ಇರ್ಲಿಲ್ಲ. ಆದ್ರೆ ವೆದರ್ ಮಾತ್ರ ಸಖತ್ತಾಗಿತ್ತು. 1.5 ಗಂಟೆ ಆದ್ಮೇಲೆ ಬಸ್ ಮೂವ್ ಆಯ್ತು. ಪ್ರತಿ ಸಲ ಈ ರೂಟಲ್ಲಿ ನಾನು ಓಡಾಡುವಾಗ ಮಿಸ್ ಇಲ್ದಂಗೆ ಒಂದಲ್ಲ ಒಂದ್ ಗಾಡಿ ಆಕ್ಸಿಡೆಂಟ್ ಅಥವಾ ಅಪ್ಸೆಟ್ ಆಗಿರೋದನ್ನ ನೋಡಿದೀನಿ. ಬಟ್ ಈ ಸತಿ ಒಂದ್ KSRTC ಬಸ್ಸು ಟ್ಯಾಂಕರ್ಗೆ ಗುದ್ದಿತ್ತು. 2 ಗಾಡಿ ಫ್ರಂಟ್ ಗ್ಲಾಸ್ ಪುಡಿ. ಯಾರಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ಲಿಲ್ಲ. ನಾವ್ ಹೋಗೋ ಅಷ್ಟ್ರಲ್ಲಿ ಎಲ್ಲ ಕ್ಲಿಯರ್ ಆಗಿತ್ತು. ಅಲ್ಲಿಂದ ಸೀದಾ ಹೋಟೆಲ್ಗೆ ಹೋಗಿ ಒಂದ್ ನೀರ್ ದೋಸೆ ತಿನ್ಕೊಂಡು ಬೆಳಗ್ಗೆ ಬರ್ಬೇಕಾಗಿದ್ ಬಸ್ಸು ಮಂಗ್ಳೂರ್ಗೆ ಮಧ್ಯಾಹ್ನ ಕರ್ಕೊ ಬಂತು. ನಾನು ಹೋಗಿದ್ ಕೆಲ್ಸನೂ ಮಾಡಕ್ ಆಗ್ಲಿಲ್ಲ, ಲೇಟ್ ಆಗೋಯ್ತು. ನನ್ಗೊಂದು ತಲೆ ಕೆಟ್ಟೋಯ್ತು. ತಲೆ ಕೆಟ್ಟದಾಗ ನಾನು ಯಾವ್ದಾರ ಒಂದ್ ಮೂವಿ ನೋಡ್ತೀನಿ. ಮಾಲ್ ಅಲ್ಲಿ ಸ್ಪೈಡರ್ ಮ್ಯಾನ್ ಮೂವಿ ನೋಡ್ದೆ. ನನ್ಗ್ಯಾಕೋ ಈ ಸತಿ ಈ ಮೂವಿನೂ ಇಷ್ಟ ಆಗ್ಲಿಲ್ಲ. ಇವತ್ ದಿನಾನೇ ಸರಿ ಇಲ್ಲ ಅನ್ಕೊಂಡು ಬಸ್ ಹತ್ಕೊಂಡು ಪೆಣಂಬೂರ್ ಬೀಚ್ ಹೋದೆ. ಮಳೆಗಾಲ ಅಂತ ಬೀಚ್ಗೆ ಯಾರನ್ನೂ ಬಿಡ್ತಿಲ್ಲ. ಹಂಗೆ ಸನ್ಸೆಟ್ ನೋಡ್ಕೊಂಡು ಆಟೋದಲ್ಲಿ ಮಂಗ್ಳೂರ್ನೆಲ್ಲ ಸುತ್ತಾಡ್ಕೊಂಡು ವಾಪಸ್ ಬಸ್ ಹತ್ಕೊಂಡು ಊರಿಗೆ ಬಂದೆ. ಇವತ್ತಿಗಿಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬಾಯ್, ಸಿ ಯು.